ಸರ್, ಧರ್ಮಸ್ಥಳ ಅಂದಾಗ ಈ ಕ್ಷಣದವರೆಗೂ ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಶ್ರದ್ಧಾ ಕೇಂದ್ರ, ಧರ್ಮಸ್ಥಳ, ಭಕ್ತಿಯ ಪ್ರತೀಕ್, ಈ ಥರದ ಒಂದು ವಿಚಾರಗಳಿತ್ತು. ಆದರೆ ಈಗ ವಾತಾವರಣ ಬದಲಾಗಿದೆ. ಈ ಪ್ರಕರಣದಿಂದಾಗಿ ಆ ಧರ್ಮಸ್ಥಳ ಅನ್ನುವಂಥ ಶಕ್ತಿ ಕೇಂದ್ರದ ಮೇಲೆ ಭಕ್ತಿಯನ್ನು ಜನಸಾಮಾನ್ಯರು, ಭಕ್ತಾದಿಗಳು ಕಳ್ಕೊಳ್ತಿದ್ದಾರೆ. ಈಗ ಅಂತ ಹೇಳ್ತೀರಾ ನೀವು? ಇದು 40 ವರ್ಷದಿಂದಾನೇ ನಡೀತಾ ಇದೆ. 79ನೇ ಇಸ್ವಿಯಲ್ಲಿ ವೇದವಲ್ಲಿ ಧರ್ಮಸ್ಥಳದ ಕಾಲೇಜಲ್ಲಿ ಪ್ರಿನ್ಸಿಪಾಲು ಆಯಮ್ಮ ಬ್ರಾಹ್ಮಣ ಮಹಿಳೆ, ಕ್ವಾಲಿಫಿಕೇಷನ್ ಇದೆ, ಪ್ರಿನ್ಸಿಪಾಲ್ ಆಗಬೇಕು, ಮಾಡಿಲ್ಲ, ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ಗೆದ್ದು ಮತ್ತೆ ಬರ್ತಾರೆ. ಬಂದ ಮೇಲೆ ಸಾಯಿಸ್ತಾರೆ, ಸುಟ್ಟಾಕ್ತಾರೆ. ಯಾರು ಮಾಡಿದ್ದು ಗೊತ್ತಿಲ್ಲ. ಅವ್ರ ಗಂಡ ಹೇಳ್ತಾನೆ ಅವರೇ ಮಾಡಿದ್ದು, ಆ ಕಮಿಟಿ ಅವರೇ ಮಾಡಿದ್ದು, ABC ಮಾಡಿದ್ದು ಗಂಡ ಹೇಳ್ತಾರೆ. 83 4 ವರ್ಷ. ಪದ್ಮಲತಾ ಅವರು ತಂದೆ ಹೆಸರು ದೇವಾನಂದ ಬ್ರಾಹ್ಮಣ. ಅವರು ಚುನಾವಣೆ ಬರುತ್ತೆ, ಪಂಚಾಯತ್ ಚುನಾವಣೆ, ನಾಮಿನೇಷನ್ ಆಗ್ತಾರೆ. ಸೊ ಇವ್ರು ಯಾರು ABC ಇದ್ದಾರೆ ಅವ್ರನ್ನ ಕರೆದು ವಾಪಸ್ ತಗೊಳ್ಳಿ ಅಂತಾರೆ. ಇವ್ರು ವಾಪಸ್ ತಗೊಳ್ಳಲ್ಲ. ಮಾರನೇ ದಿವಸ ಮಗಳು ಮನೆಗೆ ಬರೋಲ್ಲ. 4 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಮಗಳು ಬಂದಿಲ್ಲ ಅಂತ. ಪೊಲೀಸ್ನವರು ಬರ್ತಾರೆ, ಹೋಗಿ ಅಂತ ಕಳಿಸ್ತಾರೆ. ಮತ್ತೆ ABC ಇಂದ ಅವ್ರಿಗೆ ವಿಷಯ ಬರುತ್ತೆ, ನಿಮ್ಮ ಮಗಳು ನಮ್ಮ ಹತ್ರ ಇದ್ದಾಳೆ, ವಾಪಸ್ ತಗೊಳ್ಳಿ, ಮನೆಗೆ ಮಗಳು ಬರ್ತಾಳೆ ಅಂತಾರೆ. ತದನಂತರ ನೇತ್ರಾವತಿ ನದಿ ಕೆರೆಯಲ್ಲಿ ಅವಳು ಶವ ಬಿದ್ದಿದೆ, ರಕ್ತ ಕಸಿತಿತ್ತು. ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ಗೆ ಹೋಯ್ತು. ಡಾಕ್ಟ್ರು ರೇಪ್ಡ್ ಅಂಡ್ ಕಿಲ್ಡ್ ಎಂದು ಒಪಿನಿಯನ್ ಕೊಡ್ತಾರೆ. ಇದು ತನಿಖೆ ಜಗನ್ನಾಥ್ ರಾಯ್ ಅನ್ನೋ ಒಂದು ಇನ್ಸ್ಪೆಕ್ಟರ್ ಹತ್ರ ಹೋಗುತ್ತೆ, COD. ಆವಾಗ ಅವರು ಕಲ್ಪ್ರಿಟ್ ಯಾರೆಂದು ಪತ್ತೆ ಹಚ್ತಾರೆ, ಬಂಧಿಸಬೇಕು, ಅವ್ರನ್ನ ವಾಪಸ್ ತಗೊಳ್ತಾರೆ. ಮಂಜುನಾಥ್ ಸ್ವಾಮಿ ಅನ್ನೋ ಒಂದು DSP C ರಿಪೋರ್ಟ್ ಫೈಲ್ ಮಾಡ್ತಾರೆ. C ರಿಪೋರ್ಟ್ ಅಂದರೆ ಪತ್ತೆ ಹಚ್ಚಲು ಆಗ್ತಿಲ್ಲ ಅಂದು. ಇದು 83 2025ವರೆಗೆ ಅದೇ ಸ್ಟೇಜಲ್ಲೇ ಇದೆ. ಆಯಿತು, ಇದು ಯಾರು ಮತ್ತೆ ಈ 2 ಮಹಿಳೆಯರು? ಹುಡುಗಿ ನೋಡಿ, 2003 ಅನನ್ಯ ಭಟ್, ಅವಳು ಬ್ರಾಹ್ಮಣ ಹುಡುಗಿನೇ. ಅವಳು ಅಲ್ಲಿ ಓದೋ ಹುಡುಗಿ ಅಲ್ಲ, ಅವಳು ಮಣಿಪಾಲ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್, ಫಸ್ಟ್ ಇಯರ್ ಸ್ಟೂಡೆಂಟ್. ತಾವು ಹೇಳ್ದಂಗೆ ಭಕ್ತಿ. ಸೊ ಧರ್ಮ ಅಂದರೆ ನ್ಯಾಯ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಾಳೆ, ಕಾಣೆ ಆಗ್ತಾಳೆ. ಅವರ ಫ್ರೆಂಡು ಅವ್ರ ತಾಯಿಗೆ ಹೇಳ್ತಾರೆ, ಅವ್ರ ತಾಯಿ ಏನು ಗೃಹಿಣಿ ಅಲ್ಲ, CBIನಲ್ಲಿ ಸ್ಟೆನೋಗ್ರಾಫರು. ಓಕೆ. ಸೊ ತಾಯಿ ಕಲ್ಕಟ್ಟಾದಲ್ಲಿ ಇರ್ತಾರೆ, ಮೆಸೇಜ್ ಹೋಗುತ್ತೆ, ಆ ಅಮ್ಮ ಓಡಿ ಬರ್ತಾಳೆ, ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾಳೆ. ಪೊಲೀಸರು ಹೇಳ್ತಾರೆ, ಪೊಲೀಸರಂದ್ರೆ ಅಲ್ಲಿರೋ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲು, ಸಬ್ ಇನ್ಸ್ಪೆಕ್ಟರ್ಸು, ನಿನ್ನ ಮಗಳು ಯಾರ ಜೊತೆನೆಲ್ಲ ಓಡೋಗ್ಬಿಟ್ಟಿರ್ತಾಳೆ, ಹೋಗಮ್ಮ ಅಂತ ಕಳಿಸ್ಬಿಡ್ತಾರೆ. ಈ ABC ಹತ್ರ ಹೋಗ್ತಾರೆ. ಅವರು ಹೇಳ್ತಾರೆ, ನಿನ್ನ ಮಗಳು ಅವಳನ್ನೋ ಕರೆದುಕೊಂಡು ಹೋಗ್ಬಿಟ್ಟಿದ್ದಾಳೆ, ಹೋಗಮ್ಮ ಅಂತಾರೆ. ಈ ಅಮ್ಮ ಹಿಂಗೆ ಬಿಡ್ತಾಳೆ, ಮಗಳು ಕಾಣೆಯಾಗಿದ್ದಾಳೆ. ಅವಳು ಫೋಟೋ ಇಟ್ಕೊಂಡು ಹೋಗಿ ಎಲ್ಲರಿಗೂ ತೋರಿಸ್ತಾಳೆ ಧರ್ಮಸ್ಥಳದಲ್ಲಿ, ಅಂಗಡಿದವ್ರಿಗೆ. ಈ ಹುಡುಗಿ ನೋಡಿದ್ರೆ ಅವ್ನು ನೋಡಿದ್ವಿ, ಯಾವತ್ತು ನೋಡಿದ್ರಿ, ಆವತ್ತು ನೋಡಿದ್ವಿ, ಎಲ್ಲಿ ನೋಡಿದ್ರಿ ನೋಡಿ. ಈ ಹುಡುಗಿ ಬಂದು ಆ ಟೆಂಪಲ್ ಅಫಿಷಿಯಲ್ಸ್ ಜೊತೆಯಲ್ಲಿ ಹೋಗ್ತಿದ್ಲು. ಇದು ಈಗಲೂ ಸುಜಾತ ಭಟ್ ಹೇಳೋದದು. ಅಂದ್ರೆ ಟೆಂಪಲ್ ಲಾಸ್ಟ್ ಸೀನ್ ಸರ್ಕಮ್ಸ್ಟೆಂಟ್, ಕೊನೆ ಬಾರಿಗೆ ಆ ಹುಡುಗಿನ ನೋಡಿದ ಸ್ಥಳ ಧರ್ಮಸ್ಥಳ, ಆ ಹುಡುಗಿನ ಕೊನೆಯದಾಗಿ ನೋಡಿರೋದು ಧರ್ಮಸ್ಥಳ. ಇವತ್ತುವರೆಗೆ ಹುಡುಗಿ ಸಿಗಲಿಲ್ಲ. ತಾಯಿ ಹೇಳ್ತಾಳೆ, ಅಟ್ಲೀಸ್ಟ್ ನನ್ನ ಮಗಳದು ಸ್ಕೆಲೆಟನ್ ಸಿಕ್ಕಿದ್ರೆ ನಾನು ಪೂಜಾ ಪುನಸ್ಕಾರ ಮಾಡಿ ಅವರ ಆತ್ಮ ಶಾಂತಿ ಆಗುತ್ತೆ, ಇನ್ನು ನಾನು ಪೂಜೆನೇ ಮಾಡಿಲ್ಲ ಅಂತ ಹೇಳ್ತಾಳೆ.